ಫ್ರೆಂಡ್ಸ್, ಇವತ್ತಿನ ದಿನ 23 ಮೇ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ನಲ್ಲಿ ನಿಫ್ಟಿ ಅದ್ಭುತವಾದ ಅಪ್ ಕೊಡ್ತು. ಸೊ ನಿನ್ನೆ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ RBI ಕಡೆಯಿಂದ ಅನೌನ್ಸ್ಮೆಂಟ್ ಬಂತು, RBI ಡಿವಿಡೆಂಡ್ ಕೊಡ್ತಾ ಇದೆ ಗವರ್ಮೆಂಟ್ ಗೆ ಅಂತ. ಸೊ ಅದ್ರ ಕಾರಣದಿಂದ ಸ್ಟಾರ್ಟಿಂಗ್ ಆಫ್ ದ ಡೇ ಇಂದಾನೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಅಪ್ ಬಂತು, ಮೇನ್ ಆಗಿ ಬ್ಯಾಂಕ್ ನಿಫ್ಟಿ ನಲ್ಲಿ. ಸೊ ಬ್ಯಾಂಕ್ ನಿಫ್ಟಿ ಇವತ್ತಿನ ದಿನ 2% ಅಪ್ ನ ಕೊಟ್ಟು 986 ಪಾಯಿಂಟ್ ಪ್ಲಸ್ ಅಲ್ಲಿ ಕ್ಲೋಸ್ ಆದ್ರೆ, ನಿಫ್ಟಿ 1.64% ನ ಅಪ್ ಕೊಟ್ಟು 369 ಪಾಯಿಂಟ್ಸ್ ಹೈ ಇಂದ ಕ್ಲೋಸಿಂಗ್ ನ ಕಂಡಿದೆ. ಸೊ ನಿಫ್ಟಿ ಕ್ಲೋಸಿಂಗ್ 22,967 ಹತ್ರ ಬಂದ್ರೆ, ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ 48,768 ಹತ್ರ ಬಂದಿದೆ. ಸೊ ಇಲ್ಲಿಂದ ಈಗ ನಾವು ಶುಕ್ರವಾರ ದಿನ 24 ಮೇ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ವೀಕ್ಲಿ ಎಕ್ಸ್ಪೈರಿ ಇರೋ ಸೆನ್ಸೆಕ್ಸ್ ಅಲ್ಲಿ ಯಾವ ರೀತಿ ಟ್ರೇಡ್ ಮಾಡಬಹುದು ಅಂತ ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ನಿಫ್ಟಿ ಲೆವೆಲ್ಸ್ ನ ನೋಡೋಣ. ನಿಫ್ಟಿ ಕ್ಲೋಸಿಂಗ್ 22,967 ಹತ್ರ ಬಂದಿದೆ. ಸೊ ನಿಫ್ಟಿ ಹೈ ಮಾಡಿದ್ದು ಹಾಗೂ ಇಮಿಡಿಯೇಟ್ ಆಗಿ ಸೈಕಾಲಜಿಕಲ್ ರೆಸಿಸ್ಟೆನ್ಸ್ ಲೆವೆಲ್ ಅಂದ್ರೆ 23,000 ಲೆವೆಲ್ ಆಗಿರುತ್ತೆ. ಸೊ ಇವತ್ತಿನ ಕ್ಲೋಸಿಂಗ್ ನೋಡ್ತಾ ಇದ್ರೆ ಅಗೇನ್ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಿಫ್ಟಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗುತ್ತೆ. ಸೊ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ಮೇಲೆ ನಾವು ಅಗೇನ್ ನಿಫ್ಟಿನಲ್ಲಿ ಇನ್ನಷ್ಟು ಅಪ್ ಮೂವ್ ನ ನೋಡ್ಬೋದು. ಆ ಅಪ್ ಮೂವ್ 23,100 ಇಂದ 150 ಪಾಯಿಂಟ್ಸ್ ವರೆಗೆ ಅಪ್ ಮೂವ್ ನ ಕೊಡ್ಬೋದು. 200 ಲೆವೆಲ್ ನ ಕೂಡ ಟೆಸ್ಟ್ ಮಾಡೋ ಚಾನ್ಸಸ್ ಇದೆ. ಸೊ ಇಲ್ಲಿ ನಿಫ್ಟಿಯ ಲೈಫ್ ಟೈಮ್ ಹೈ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಬರ್ತಾ ಇದೆ. ಸೊ ಇಲ್ಲಿವರೆಗೆ ನಾವು ಶುಕ್ರವಾರ ದಿನ ನೋಡೋ ಚಾನ್ಸಸ್ ಇರುತ್ತೆ. ಶುಕ್ರವಾರ ತಪ್ಪಿದ್ರೆ ನಾವು ಸೋಮವಾರ ದಿನ ಈ ಲೆವೆಲ್ ನ ಟೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಇನ್ನು ಮಾರ್ಕೆಟ್ ಓಪನಿಂಗ್ ಅಲ್ಲೇ ಏನಾದ್ರು ಸ್ವಲ್ಪ ಕರೆಕ್ಷನ್ ಅಥವಾ ಪ್ರಾಫಿಟ್ ಬುಕಿಂಗ್ ಅಂತ ಬಂದ್ರೆ ಕೂಡ ನಿಫ್ಟಿಗೆ 22,800 ಇಂದ 22,775. ಸೊ ಇದು ನಾವು ಪ್ರೀವಿಯಸ್ ರೆಸಿಸ್ಟೆನ್ಸ್ ಲೆವೆಲ್ ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ. ಇದು ಸಪೋರ್ಟ್ ಲೆವೆಲ್ ಆಗುತ್ತೆ. ಯಾವುದೇ ಕರೆಕ್ಷನ್ ಅಲ್ಲಿ ಈ ಲೆವೆಲ್ ಅಲ್ಲಿ ನಾವು ಅಗೇನ್ ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ಯೋಚನೆ ಮಾಡಬಹುದು. ಅದು ನಾಳೆ ದಿನ ಶುಕ್ರವಾರ 24 ಮೇ ಆಗ್ಬೋದು ಅಥವಾ ಬರೋ ದಿನಗಳಲ್ಲಿ. ಸೊ ಯಾವುದೇ ಕರೆಕ್ಷನ್ ಅಲ್ಲಿ ನಿಫ್ಟಿ ಸರಿಯಾದ ಬೈಯಿಂಗ್ ಲೆವೆಲ್ ಅಂತಂದ್ರೆ 22,800 ಟು 22,775 ಈ ಲೆವೆಲ್ ಅಲ್ಲಿ ಸಿಕ್ಕರೆ ನಾವು ಲಾಂಗ್ ಕಾಲ್ ಪೊಸಿಷನ್ಸ್ ನ ತಗೋಬಹುದು. ಇನ್ನು ಲಾಂಗ್ ಪೊಸಿಷನ್ಸ್ ಅಲ್ಲಿ ಇದ್ರೆ 22,150 200 ಬರ್ತದೆ, ಅಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದ್ವು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ಇವತ್ತು ನಿಫ್ಟಿನಲ್ಲಿ ಒಳ್ಳೆ ಅಪ್ ಮೂವ್ ಹಾಗೂ ಲೈಫ್ ಟೈಮ್ ಹೈ ಮೇಲೆ ಬಂದು ಕ್ಲೋಸ್ ಆಗಿರೋಕೆ ಮೇನ್ ಕಾರಣ ಅಂದ್ರೆ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿ ನಲ್ಲಿ ಬುಲ್ಲಿಶ್ ಮೂವ್ಮೆಂಟಮ್ ಶುಕ್ರವಾರ ದಿನ ಮುಂದುವರಿಯೋ ಚಾನ್ಸಸ್ ತುಂಬಾನೇ ಇದೆ. ಸೊ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ 48,768 ಹತ್ರ ಬಂದಿದೆ. ಸೊ ಬ್ಯಾಂಕ್ ನಿಫ್ಟಿ ಇಲ್ಲಿಂದ 200 ಇಂದ 300 ಪಾಯಿಂಟ್ಸ್ ವರೆಗೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗೋ ಚಾನ್ಸಸ್ ಇದೆ. ಸೊ ಬ್ಯಾಂಕ್ ನಿಫ್ಟಿ 200 to 300 ಪಾಯಿಂಟ್ಸ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ 49,100 ಮೇಲೆ ಸಸ್ಟೈನ್ ಆಯ್ತು ಅಂತಂದ್ರೆ ಇಲ್ಲಿಂದ ಇನ್ನಷ್ಟು ಅಪ್ ಮೂವ್ ಬರುತ್ತೆ. ಆ ಅಪ್ ಮೂವ್ ಅಲ್ಲಿ ಬ್ಯಾಂಕ್ ನಿಫ್ಟಿ 49,400 ಹಾಗೂ ಇದ್ರ ಮೇಲೆ ಸೆಷನ್ ಆದ್ರೆ ಇನ್ನಷ್ಟು ಅಪ್ ಮೂವ್ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಇನ್ನು ಬ್ಯಾಂಕ್ ನಿಫ್ಟಿಗೆ ಮೇಲೆ ಅಪ್ ಮೂವ್ ಎಲ್ಲಿವರೆಗೆ ಬರ್ಬೋದು ಅಂತ ನೋಡೋದಾದ್ರೆ 50,600 ಇಂದ 50,800 ಲೆವೆಲ್ ವರೆಗೂ ನೋಡೋ ಚಾನ್ಸಸ್ ಇದೆ. ಆದ್ರೆ ಅಪ್ ಮೂವ್ ಬರೋಕ್ಕಿಂತ ಮುಂಚೆ ಮಧ್ಯದಲ್ಲಿ 300 ಇಂದ 400 ಪಾಯಿಂಟ್ಸ್ ಯಾವುದೇ ಸಮಯದಲ್ಲಿ ಪ್ರಾಫಿಟ್ ಬುಕಿಂಗ್ ಹಾಗೂ ವೊಲಟಿಲಿಟಿ ನಾವು ನೋಡೋ ಚಾನ್ಸಸ್ ಇರುತ್ತೆ. ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಬ್ಯಾಂಕ್ ನಿಫ್ಟಿನಲ್ಲಿ 50,600 ಇಂದ 50,800 ವರೆಗೂ ಟಾರ್ಗೆಟ್ ಇಟ್ಕೋಬಹುದು. ಯಾವುದೇ ಪ್ರಾಫಿಟ್ ಬುಕಿಂಗ್ ಅಥವಾ ಕರೆಕ್ಷನ್ ಅಲ್ಲಿ 300 to 400 ಪಾಯಿಂಟ್ಸ್ ಕರೆಕ್ಷನ್ ಬಂದ್ರೆ ಅಲ್ಲಿ ನಾವು ಅಗೇನ್ ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬಹುದು. ಇನ್ನು ಗ್ಲೋಬಲಿ ಏನಾದ್ರು ನ್ಯೂಸ್ ಇಂದ ಶುಕ್ರವಾರ ದಿನ ಬ್ಯಾಂಕ್ ನಿಫ್ಟಿ ಏನಾದ್ರು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ 48,400 ಹತ್ರ ಸಪೋರ್ಟ್ ಸಿಗುತ್ತೆ. ಈ ಲೆವೆಲ್ ಬರ್ತದಂಗೆ ಇಲ್ಲಿ ಕಾಲ್ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ರಿಕವರಿ ಅಗೇನ್ 49,000 ಹಾಗೂ ಅದಕ್ಕಿಂತ ಮೇಲೆ ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ಸ್ ಗಳನ್ನ ಇಟ್ಕೊಂಡು ನಾವು ಬ್ಯಾಂಕ್ ನಿಫ್ಟಿ ನಲ್ಲಿ ಟ್ರೇಡ್ ಮಾಡಬಹುದು. ಇನ್ನು ಶುಕ್ರವಾರ ಎಕ್ಸ್ಪೈರಿ ಇರೋ ಸೆನ್ಸೆಕ್ಸ್ ಲೆವೆಲ್ಸ್ ನ ಕೂಡ ನೋಡೋಣ. ಸೊ ನಾವು ಸೆನ್ಸೆಕ್ಸ್ ಅಲ್ಲಿ ವೀಕ್ಲಿ ಎಕ್ಸ್ಪೈರಿ ಆಗಿರೋ ಕಾರಣ ಒಂದು ಲೆವೆಲ್ ನ ಮಾತ್ರ ನಾವು ಇಂಪಾರ್ಟೆಂಟ್ ಆಗಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಅದು ಬಂದು 74,400 ಇಂದ 74,300. ಸೊ ಯಾವುದೇ ಕಾರಣದಿಂದ ಸೆನ್ಸೆಕ್ಸ್ ಪ್ರಾಫಿಟ್ ಬುಕಿಂಗ್ ಅಥವಾ ಕರೆಕ್ಷನ್ ಅಂತ 74,400 300 ಬಂದ್ರೆ ಇಲ್ಲಿ ಸಿ ಪೊಸಿಷನ್ಸ್ ನ 0 ಕಾಲ್ ಆಗಿ ತಗೋಬಹುದು. ಇಲ್ಲಿಂದ ಮಾರ್ಕೆಟ್ ಅಲ್ಲಿ ಖಂಡಿತವಾಗಿ ಒಂದು ರಿಕವರಿ ಬರುತ್ತೆ. ಆ ರಿಕವರಿನಲ್ಲಿ ಸೆನ್ಸೆಕ್ಸ್ 76,000 ಅದ್ರ ಮೇಲೆ ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಈ ಲೆವೆಲ್ ಬಂದ್ರೆ ಮಾತ್ರನೇ ನಾವು ಸೆನ್ಸೆಕ್ಸ್ ಅಲ್ಲಿ ಕಾಲ್ ಪೊಸಿಷನ್ಸ್ ನ ತಗೊಳ್ಳೋಣ. ಇಲ್ದಿದ್ರೆ ಯಾವುದೇ ಪೊಸಿಷನ್ಸ್ ನ ಸೆನ್ಸೆಕ್ಸ್ ಅಲ್ಲಿ ಟ್ರೇಡ್ ಮಾಡೋದು ಬೇಡ.
ಇನ್ನು ನಿಫ್ಟಿ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಡಿಸ್ಕಸ್ ಮಾಡಿದಂಗೆ ಓನ್ಲಿ ಅವುಗಳಲ್ಲಿ ಟ್ರೇಡ್ ಮಾಡೋಣ. ಸೊ ಇಷ್ಟು ಹೇಳ್ತಾ ಇವತ್ತಿನ 24th ಮೇ ಶುಕ್ರವಾರದ ಟ್ರೇಡಿಂಗ್ ಅನಾಲಿಸಿಸ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಮಾರ್ಕೆಟ್ ಅವರ್ಸ್ ಅಲ್ಲಿ ಲೆವೆಲ್ಸ್ ಬಗ್ಗೆ ಅಪ್ಡೇಟ್ ಗೋಸ್ಕರ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಬಹುದು. ಇದ್ರ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೂ ನೀವು ಟೆಲಿಗ್ರಾಮ್ ಅಲ್ಲಿ ಟುಡೇಸ್ ಇನ್ವೆಸ್ಟ್ಮೆಂಟ್ ಅಂತ ಸರ್ಚ್ ಮಾಡಿ ಕೂಡ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಬಹುದು. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಮುಂಬರೋ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು.